ಎಲ್ರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಫ್ರೆಂಡ್ಸ್, ಈ ಯುಗಾದಿ ಅಂತ ಹೇಳಿದ್ರೇ ನಮಗೆ ಹೊಸ ವರ್ಷ ಆರಂಭ ಆಗೋದೇ ಯುಗಾದಿ ಹಬ್ಬದಿಂದ ಅಂತ ಹೇಳ್ತಾರೆ. ಹಾಗಾಗಿ ಎಣ್ಣೆ ಸ್ನಾನ ಆಗಿರ್ಬೋದು, ಬೇವು ಬೆಲ್ಲ ಹಂಚೋದಾಗಿರ್ಬೋದು, ಹಾಗೆಯೇ ವಿಶೇಷವಾಗಿ ಹೋಳಿಗೆಯ ಒಂದು ಸ್ವೀಟನ್ನು ಮಾಡಿ ಎಲ್ಲರ ಮನೆಗಳನ್ನು ಆಲ್ಮೋಸ್ಟ್ ಮಾಡಿ ತಿಂತೀವಿ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಬ್ಬಟ್ಟನ್ನು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಬೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು 3/4 kg ಮೈದಾವನ್ನು ಚೆನ್ನಾಗಿ ಜರಡಿ ಮಾಡಿಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಆ್ಯಡ್ ಮಾಡಬೇಡಿ. ಹಾಗೆಯೇ ಮಿಕ್ಸ್ ಮಾಡಿದ ನಂತರ ನೀರನ್ನು ಇವಾಗ ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಚಪಾತಿ ಹಿಟ್ಟನ್ನು ನಾದ್ಕೋತೀವಲ್ಲ, ಅದಕ್ಕಿಂತ ಸ್ವಲ್ಪ ತೆಳುವಿದ್ರೆ ಸಾಕಾಗತ್ತೆ. ಇಲ್ಲಿ ನೀವು ಚಿರೋಟಿ ರವೆ ಹಾಗೆ ಮೈದಾ ಕೂಡ ಅರ್ಧ ಅರ್ಧ ಯೂಸ್ ಮಾಡ್ಕೋಬೋದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಒಂದು 5ರಿಂದ 6 ಗಂಟೆ ನಾನು ಇದನ್ನು ಚೆನ್ನಾಗಿ ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ. ಒಂದು ಸ್ಮಾಲ್ ಟಿಪ್ ಏನಂತ ಹೇಳಿದರೆ, ಹೂರಣ ಮತ್ತು ಕಣಕ ಎರಡು ಕೂಡ ಹದವಾಗಿ ಬಂದ್ರೇ ಹೋಳಿಗೆಗಳು ಚೆನ್ನಾಗಿ ಸಾಫ್ಟಾಗಿ ಒಂದು ಕೂಡ ಹರಿಯೋದೇ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ಗೆ ಇಲ್ಲಿ ಕಡಲೆಬೇಳೆ ಹೋಳಿಗೆಯನ್ನು ಮಾಡ್ತಿರೋದ್ರಿಂದ ಒಂದು 2 ಗ್ಲಾಸಷ್ಟು ತೊಗೊಳ್ತಾ ಇದ್ದೀನಿ. ಸುಮಾರು ಒಂದು 800 ಗ್ರಾಮ್ ಅಷ್ಟು ಬರುತ್ತೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿದ ನಂತರ ಇಲ್ಲಿ ಕುಕ್ಕರ್ನಲ್ಲಿ ನಾನು ವಿಷಲ್ ಹಾಕಲಿಕ್ಕೆ ಇಡ್ತಾ ಇದ್ದೀನಿ. ಹಾಗಾಗಿ ಒಂದು 3 ಗ್ಲಾಸ್ ನೀರನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಒಂದು 3 ವಿಷಲನ್ನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು, ಕುಕ್ಕರಲ್ಲಿ ಇಡಿಸ್ಲಿಲ್ಲ, ಹಾಗಾಗಿ ದೊಡ್ಡ ಕುಕ್ಕರ್ಗೆ ಹಾಕ್ಬಿಟ್ಟು ವಿಷಲನ್ನು ಮಾಡಿಕೊಂಡೆ. ನೋಡಿ ನೀಟಾಗಿ ಸ್ಮ್ಯಾಶ್ ಆಗ್ತಾ ಇದೆ. ಇದನ್ನು ಕಡಲೆಬೇಳೆ ಆದರೆ ನಾವು ಕುಕ್ಕರಲ್ಲಿ ವಿಷಲನ್ನು ಹಾಕ್ಸ್ಬೋದು. ತೊಗರಿಬೇಳೆನ ಈ ರೀತಿ ಕುಕ್ಕರಲ್ಲಿ ಬೇಯಿಸೋದಕ್ಕೆ ಬರೋದಿಲ್ಲ, ಪಾತ್ರೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಹಾಗೆಯೇ ಇವಾಗ ನೀರನ್ನು ಸಪ್ರೇಟ್ ಮಾಡಿದ ನಂತರ ಇಲ್ಲಿ ಸ್ವೀಟ್ ಎಷ್ಟು ಬೇಕಾಗುತ್ತೆ ಅಂತ ಹೇಳಿದರೆ, ಇವಾಗ ನೀವು 1 kg ಬೇಳೆನ ಹಾಕ್ತಿದ್ದೀರಾ ಅಂತ ಹೇಳಿದರೆ 1 kg ಬೆಲ್ಲ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಸ್ವೀಟ್ ಅಂದರೆ ಸ್ವೀಟ್ ತಿನ್ನೋರಿಗೆ ಕರೆಕ್ಟ್ ಆಗುತ್ತೆ. ನಿಮಗೇನಾದರೂ ಸ್ವಲ್ಪ ಕಡಿಮೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. 1 kgಗೆ ಒಂದು 800-850 ಗ್ರಾಮ್ ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ 800 ಗ್ರಾಮ್ ಬೇಳೆಗೆ ನಾನು ಒಂದು 600 ಗ್ರಾಮ್ ಅಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟ್ ಆಗುತ್ತೆ. ಆನಂತರ 1 ಸ್ಪೂನಷ್ಟು ಏಲಕ್ಕಿ ಶುಂಠಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ನೋಡ್ಕೊಳ್ಳಿ, ಕಸ ಏನಾದರೂ ಇತ್ತು ಅಂತ ಹೇಳಿದರೆ ಸಪ್ರೇಟಾಗಿ ಕಾಯಿಸ್ಬಿಟ್ಟು ಹಾಕಿ, ಕರಗಿಸ್ಬಿಟ್ಟು ಬೆಲ್ಲವನ್ನು. ಇದು ಚೆನ್ನಾಗಿದೆ, ಹಾಗಾಗಿ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಏಲಕ್ಕಿ ಶುಂಠಿ ಪೌಡರ್ನ ಹಾಕಿದ್ಮೇಲೆ ಚೆನ್ನಾಗಿ ಈ ರೀತಿ ಗೋಲಿಸ್ಬೇಕು. ಬೆಲ್ಲದಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ನೋಡಿ ಈ ರೀತಿ ಆಗಬೇಕು. ಅಲ್ಲಿ ಇದನ್ನು ಚೆನ್ನಾಗಿ ಇದನ್ನು ಗೋಲಿಸಿ. ಇದಕ್ಕೆ ಬೇಕಂದರೆ ನೀವು ಕೊಬ್ಬರಿ ತುರಿ ಕೂಡ ಹಾಕ್ಕೊಳ್ಬೋದು. ಬಿಗಿನರ್ಸ್ ಇದ್ದರೆ ಒಂದು ಸ್ಮಾಲ್ ಟಿಪ್ ಹೇಳ್ತೀನಿ. ಏನಂತ ಹೇಳಿದರೆ, ಹೂರಣ ರುಬ್ಬುವಾಗ ಬೇಳೆ ಫುಲ್ ತಣ್ಣಗಾಗೋ ತನಕ ಬಿಡಬಾರ್ದು. ಸೊ ಯಾಕಂತ ಹೇಳಿದರೆ ನಾವು ಇವಾಗ ಯಾರು ಕೂಡ ಕಲ್ಲಲ್ಲಿ ರುಬ್ಬೋದಕ್ಕೆ ಆಗೋದಿಲ್ಲ, ಎಲ್ಲ ಮಿಕ್ಸಿ ಜಾರಲ್ಲೇ ರುಬ್ಬೋದು. ಹಾಗಾಗಿ ಬ್ಲೇಡ್ ಕಟ್ಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಏನು ಮಾಡಬೇಕಂದ್ರೆ ಒಂದು 70-80% ಅಷ್ಟು ತಣ್ಣಗಾಗತ್ತಲ್ವಾ, ಸ್ವಲ್ಪ ಬೆಚ್ಚಗಿರಬೇಕು ಬೇಳೆ. ಆವಾಗಲೇ ಈ ರೀತಿ ಚಿಕ್ಕ ಮಿಕ್ಸಿ ಜಾರ್ಗೆ ರುಬ್ಬಿಟ್ರೆ ನೋಡಿ ಸ್ಮೂತಾಗಿ ಬರುತ್ತೆ. ಸ್ವಲ್ಪ ತೆಳು ಅನಿಸುತ್ತೆ, ಯಾಕೆಂದರೆ ಸ್ವಲ್ಪ ಬಿಸಿ ಇರುತ್ತಲ್ವ ಬೇಳೆ, ಹಾಗಾಗಿ. ಮತ್ತು ಕೆಲವೊಮ್ಮೆ ಗಟ್ಟಿ ಆಗಿಬಿಟ್ರೆ ಇದು ಫುಲ್ ತಣ್ಣಗಾದಾಗ ಗಟ್ಟಿ ಆಗಿಬಿಡುತ್ತೆ. ಆವಾಗ ಬ್ಲೇಡ್ ಕೂಡ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಈ ರೀತಿ ಸ್ಮೂತಾಗಿ ಬಂದ್ರೇ ಹೋಳಿಗೆ ಸಾಫ್ಟಾಗಿ ಬರ್ತವೆ. ಹಾಗೆ ಕಣಕಕ್ಕೂ ಕೂಡ ಒಂದು ಸ್ಮಾಲ್ ಟಿಪ್ ಹೇಳ್ತೀನಿ, ಯೂಸ್ ಆಗ್ಬೋದು ಬಿಗಿನರ್ಸ್ಗೆ. ಏನಂದರೆ, ನಾವು ಕಣಕ ಫಸ್ಟ್ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಫಸ್ಟು ಕಣಕವನ್ನು ರೆಡಿ ಮಾಡ್ಕೋಬೇಕು. ಮೈದಾ ಹಿಟ್ಟನ್ನು ಕಲಸಿ ಇಟ್ಬಿಟ್ರೆ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ. 1 ಅವರ್ 2 ಅವರಷ್ಟು ನೆನ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಅದೇ ಒಂದು 5ರಿಂದ 6 ಗಂಟೆ ನೀವು ಏನಾದರೂ ಬಿಟ್ರಿ ಅಂತ ಹೇಳಿದ್ರೆ ಈ ರಬ್ಬರ್ ರೀತಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಕಣಕ ಅಂತ ಹೇಳಿದ್ರೆ. ನಾವು ಎಷ್ಟೊತ್ತು ಬಿಡ್ತೀವೋ ಅಷ್ಟೊತ್ತು ಚೆನ್ನಾಗಿ ಬರುತ್ತೆ ಒಬ್ಬಟ್ಟನ್ನು ತಟ್ಟಲಿಕ್ಕೆ. ಹಾಗಾಗಿ ಕಣಕ ಮತ್ತು ಹೂರಣ ಚೆನ್ನಾಗಿ ಒಂದು ಹದಕ್ಕೆ ಬಂದ್ರೇ ಹೋಳಿಗೆಗಳು ತುಂಬ ಚೆನ್ನಾಗಿ ಬರ್ತವೆ. ಎಷ್ಟು ತೆಳು ಬೇಕಂದ್ರೂ ಮಾಡ್ಕೋಬೋದು, ಎಷ್ಟು ಅಗಲ ಬೇಕಂದ್ರೂ ನಾವು ತಟ್ಕೋಬೋದು. ಇವಾಗ ಈ ಸೈಜಲ್ಲಿ ನಾನು ತೊಗೊಳ್ತಾ ಇದ್ದೀನಿ. ಒಂದ್ಸರಿ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ನಾದ್ಕೊಂಡಿದ ನಂತರ ಇವಾಗ ನೋಡಿ ಇಷ್ಟೇ ಸ್ವಲ್ಪನೇ ಕಣಕವನ್ನು ತೊಗೊಳ್ತಾ ಇರೋದು, ನೀವು ನೋಡ್ತಾ ಇರ್ಬೋದು. ಹಾಗೆಯೇ ನಾನು ಇಲ್ಲಿ ಯಾವುದು ಹೋಳಿಗೆ ಪೇಪರ್ ಏನು ಕೂಡ ಯೂಸ್ ಮಾಡ್ತಿಲ್ಲ, ನಾರ್ಮಲ್ ಎಣ್ಣೆ ಪೇಪರ್ನ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಕಣಕದ ಡಬಲ್ ಸೈಜ್ನಷ್ಟು ಹೂರಣವನ್ನು ಅದರಲ್ಲಿ ಇಟ್ಬಿಟ್ಟು ನೀಟಾಗಿ ಕವರ್ ಮಾಡಬೇಕು. ಸ್ವಲ್ಪ ಕೂಡ ಹೂರಣ ಕಾಣಿಸ್ಬಾರ್ದು. ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ನಂತರ ಒಂದು ಈ ಥರ ಕಾಣಿಸ್ಬೇಕಂದ್ರೆ ನಮಗೆ ಒಳಗಡೆ ಒಬ್ಬಟ್ಟಿರೋದು ಟ್ರಾನ್ಸ್ಪರೆಂಟ್ ಇರೋವಂಥ ಒಂದು ಕವರನ್ನು ಇಟ್ಬಿಟ್ಟು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಬಂದರೆ ಸಾಕು, ಒಬ್ಬಟ್ಟು ರೆಡಿ ಆಗುತ್ತೆ. ಬನ್ನಿ ಇವಾಗ ಒಬ್ಬಟ್ಟು ತಟ್ಟಿದ್ದಾಯಿತು, ಬೇಯಿಸ್ಕೊಳ್ಳೋಣ.
ಅದಕ್ಕೆ ಹಂಚು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕಾಯಿಸಿದ್ದೀನಿ. ಸೊ ಇವಾಗ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಒಬ್ಬಟ್ಟನ್ನು ಹಾಕಿ ನೋಡಿ, ತುಪ್ಪ ಅಥವಾ ಎಣ್ಣೆ ಯಾವ್ದು ಕೂಡ ಹಾಕ್ಕೊಳ್ಬೋದು. ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಎರಡೂ ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಲ್ಲ ಒಬ್ಬಟ್ಟುಗಳು ರೆಡಿಯಾಗತ್ತೆ. ನಾನು ಹಾಕಿರೋ ಬೇಳೆಗೆ ಒಂದು 40 ಒಬ್ಬಟ್ಟುಗಳು ಈ ಸೈಜಲ್ಲಿ ಬಂದಿವೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸಾಫ್ಟಾಗಿ ಸ್ವಲ್ಪ ಕೂಡ ಒಡೆಯದೆ ಯಾವ ಥರ ನಾವು ಒಬ್ಬಟ್ಟನ್ನು ಮಾಡ್ಕೋಬೋದು ಅಂತ. ಹಾಗೆ ನನ್ನ ಚಿಕ್ಕ ಚಿಕ್ಕ ಟಿಪ್ಗಳು ಕೂಡ ಬಿಗಿನರ್ಸಿಗೆ ಹೆಲ್ಪ್ ಆಗಿರ್ಬೋದು ಅಂತ ಅನ್ಕೋತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ, ಹಾಗೆಯೇ ಶೇರ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.